ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವ ಜಯಂತಿ ನಿಮಿತ್ತವಾಗಿ ಓಲೆ ಮಠದ ಚನ್ನಬಸವ ಶ್ರೀಗಳ ನೇತೃತ್ವದಲ್ಲಿ ಓಲೆ ಮಠದ ರಥೋತ್ಸವ ಶ್ರದ್ಧಾ ಭಕ್ತಿಗಳಿಂದ ಜರುಗಿತು. ನಗರದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಬೆಳಗ್ಗೆಯಿಂದಲೇ ಮಠದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ಆಯೋಜಿಸಲಾಗಿತ್ತು. ವಿವಿಧ ವಾದ್ಯಗಳೊಂದಿಗೆ ರಥೋತ್ಸವ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿತು. ಶಾಸಕ ಜಗದೀಶ್ ಗುರುಗುಂಟಿ ಹಾಗೂ ಓಲೆ ಮಠದ ಚನ್ನಬಸವ ಶ್ರೀಗಳು, ಮುತ್ತಿನಕಂಠಿ ಮಠದ ಶ್ರೀಗಳು, ರುದ್ರಾವಧೂತ ಮಠದ ಶ್ರೀಗಳು, ಮರೆಗುದ್ದಿ ಮಠದ ಶ್ರೀಗಳು, ಚಿಮ್ಮಡ ಮಠದ ಶ್ರೀಗಳು ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಸೇರಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಭಕ್ತರು ಓಲೆ ಮಠದಿಂದ ವಿವಿಧ ಬೀದಿಗಳಲ್ಲಿ ಪ್ರಮುಖ ಮುಖಂಡರು ಹಾಗೂ ಸ್ಥಳೀಯರ ನೇತೃತ್ವದಲ್ಲಿ ವಾದ್ಯ ಮೇಳದೊಂದಿಗೆ ರಥವನ್ನು ಎಳೆಯುವ ಮೂಲಕ ಸಂಭ್ರಮ ಸಡಗರದಿಂದ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ದಾರಿಯುದ್ದಕ್ಕೂ ಸಾಗಿದ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು, ಮಹಿಳೆಯರು, ಮಕ್ಕಳು ಮತ್ತು ಸ್ಥಳೀಯ ಪ್ರಮುಖರು ಭಾಗಿಯಾಗಿ ಭಕ್ತಿಯನ್ನು ಸಮರ್ಪಿಸಿದರು. ರಥೋತ್ಸವಕ್ಕೆ ಹೂವು, ಹಣ್ಣು, ನೈವೇದ್ಯವನ್ನು ಅರ್ಪಿಸಿ ಅಂಬಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಜಯಂತಿಯ ಪ್ರಯುಕ್ತ ಬಸವಾದಿ ಶಿವಶರಣರ ಸ್ಮಾರಕವಾಗಿ ನಿರ್ಮಾಣವಾದಂತಹ ಪ್ರಾಚೀನ ಓಲೆ ಮಠದಲ್ಲಿ ಬಸವಾದಿ ಶರಣರ ಸ್ಮರಣೆಗಾಗಿ ಬಸವ ಪುರಾಣ 3 ತಿಂಗಳು, ಬಸವ ದಾಸೋಹ, ಬಸವಣ್ಣನವರ ಹೆಸರಿನ ಮೇಲೆ ಸಂಚಾರಿ ಶಿವಾನುಭವ, ಹೀಗೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದೀವಿ. ಬಸವ ಜಯಂತಿಯ ಅಂಗವಾಗಿ ಮಠದಲ್ಲಿ ಏನಾದರೂ ಒಂದು ಚಟುವಟಿಕೆ ನಡೀಲಿ ಅನ್ನೋ ಉದ್ದೇಶದಿಂದ 3ನೇ ವರ್ಷದ ರಥೋತ್ಸವ ಇದು. ಮಠದಿಂದಲೇ ವೈಯಕ್ತಿಕವಾಗಿ ಸುಮಾರು ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ತೇರು ಎಳೆಯುವಂಥ ವ್ಯವಸ್ಥೆ ಮಾಡಿದ್ದೀವಿ. ಓಣಿಯವರು, ಊರಿನವರು, ಹಿರಿಯರು, ನಮ್ಮ ಅಧಿಕೃತವಾಗಿ ಕಡಕೋಳ ಕಂಕಣವಾಡಿ ಗ್ರಾಮಸ್ಥರು ಇದಕ್ಕೆ ಉತ್ತಮವಾದಂಥ ನೆರವು ನೀಡಿದ್ದರಿಂದ ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಯಿತು. ಬಸವ ಜಯಂತಿ ಹಾಗೂ ಓಲೆ ಮಠಕ್ಕೆ ಬಹಳ ಅನ್ಯೋನ್ಯವಾದ ಸಂಬಂಧ. ನಮಗೆ ಬಸವ ಜಯಂತಿ ಯಾವಾಗ ಆರಂಭ ಆಯಿತು ಅನ್ನೋದು ಕೂಡ ನಿಖರವಾಗಿ ಗೊತ್ತಿರಲಿಲ್ಲ. ಅರವಿಂದ್ ಜತ್ತಿಯವರು ಹೊರತರುವಂಥ ಬಸವ ಸಮಿತಿಯಿಂದ ಬಸವ ಪಥ ಏನು ಹೊರಹೊಮ್ಮಿದೆ, ಅದರಲ್ಲಿ 1913ರಲ್ಲಿ ಬಸವ ಜಯಂತಿ ಆರಂಭ ಆಯಿತು. 11ನೇ ಪೀಠಾಧೀಶರಾದಂಥ ಚಿತ್ರದುರ್ಗದ ಸ್ವಾಮೀಜಿಯವರು ಆರಂಭ ಮಾಡಿದ್ದನ್ನು ಮೃತ್ಯುಂಜಯ ಸ್ವಾಮಿಗಳು ಮುರುಘಾಮಠ
ಅವರು ಆಮೇಲೆ ಹರ್ಡೇಕರ್ ಮಂಜಪ್ಪನವರು ಒಬ್ಬರು ಸಂಶೋಧನೆ ಮಾಡಿದರೆ ಒಬ್ಬರು ಜಾರಿ ಮಾಡಿ ಆವಾಗ ವಚನಗಳನ್ನು ಹಸ್ತ ಲಿಪಿಯಲ್ಲಿ ಇದ್ದದ್ದನ್ನು ಪ್ರಕಟ ಮಾಡಿ ಇವತ್ತು ಮೋದಿಯವರಿಂದ ಸುಮಾರು 25 ಎಲ್ಲ ಭಾಷೆಗಳಲ್ಲಿ ಇರುವಂಥ ವಚನಗಳನ್ನು ಬಿಡುಗಡೆ ಮಾಡಿ ಬಸವ ಜಯಂತಿಯನ್ನು ಲಂಡನ್ನಲ್ಲಿ ಥೇಮ್ಸ್ ನದಿಯ ದಂಡೆಯಲ್ಲಿ ಬಸವಣ್ಣನವರ ಮೂರ್ತಿ ನಿರ್ಮಾಣ ಮಾಡಿದ್ದಾಯಿತು. ಬಸವಣ್ಣನವರ ಅಂಚೆ ಚೀಟಿ ನಿರ್ಮಾಣ ಮಾಡಿದ್ದಾಯಿತು. ಬಸವಣ್ಣನವರ ಹೆಸರಿಗೆ ನಾಣ್ಯಗಳನ್ನು ಹೊರತಂದದ್ದಾಯಿತು. ಬಸವಣ್ಣನವರ ಜಯಂತಿ ಇದು ಮಣ್ಣೆತ್ತಿನ ಜಯಂತಿಯೊಂದಿಗೆ, ರೇಣುಕಾಚಾರ್ಯ ಜಯಂತಿಯೊಂದಿಗೆ, ವಿದ್ಯಾನಂದ ಸರಸ್ವತಿಯವರ ಭಜನಾ ಸಪ್ತಾಹ ಪ್ರಾರ್ಥನೆ ಅದರೊಂದಿಗೆ ಆಚರಣೆಯಾಗುವಂಥದ್ದನ್ನು ಹರ್ಡೇಕರ್ ಮಂಜಪ್ಪನವರು, ನಂತರ ಮುರುಘಾ ಮಠದ ಮಹಾಸ್ವಾಮಿಗಳವರು ಆರಂಭದಲ್ಲಿ ಮಾಡಿದಂಥ ಈ ಒಂದು ಜಯಂತಿಯ ದಿನಾಂಕ ಅದು ನಮಗೂ ಅನುಕೂಲ ಆದ ಕಾರಣಕ್ಕಾಗಿ ರಥೋತ್ಸವವನ್ನು ನಾವು ಎಳೆಯುವಂಥ ಪ್ರಮೇಯ ಬಂತು. ಎಲ್ಲ ಸುತ್ತಮುತ್ತಲಿನ ಸ್ವಾಮೀಜಿಯವರು ಇಲ್ಲಿ ಆಗಮಿಸಬೇಕು, ಓಲೆ ಮಠ ಇಂಥ ಒಂದು ಕೆಲಸದಿಂದ ಇನ್ನಷ್ಟು ಪರಿಚಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು 3ನೇ ವರ್ಷದ ರಥೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ನಿರರ್ಗಳವಾಗಿ ನಿರ್ಮೂಲವಾಗಿ ನಡೆದಿದೆ. ಇನ್ನೂ ನಿರಂತರವಾಗಿ ಇನ್ನೂ ಹೆಚ್ಚೆಚ್ಚು ವೈವಿಧ್ಯವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಮುಟ್ಟಬೇಕು ಅನ್ನುವಂಥ ಉದ್ದೇಶ.